ಹೆಡ್ಲೈನ್. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಒತ್ತಾಯಿಸಿದ್ದಾರೆ. ಕುಶಾಲನಗರ ಅನುಗ್ರಹ ಪಿಯು ಮತ್ತು ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಪದಗ್ರಹಣ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ರಾಮದಾಸ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ರಂಗಗೀತೆ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಒತ್ತಾಯಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮೂಲಕ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ರಾಜ್ಯ ನಾಯಕರುಗಳು ದಿನನಿತ್ಯ ಪಾದಯಾತ್ರೆಯನ್ನು ನಡೆಸುತ್ತಿದ್ದಾರೆ. ಇವರ ಜೊತೆ ಕೈಗೂಡಿಸುವ ಸಲುವಾಗಿ ಇಂದು ಬೆಳಿಗ್ಗೆ 7:30 ಗಂಟೆಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಹಾಗೂ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚು ರಂಜನ್ ರವರ ನೇತೃತ್ವದಲ್ಲಿ ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ 400ಕ್ಕೂ ಹೆಚ್ಚು ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯತ್ತ ಪ್ರಯಾಣ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚು ರಂಜನ್ ರವರು ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅಲ್ಲದೆ ಬಹುಕೋಟಿ ಹಗರಣ ಪ್ರಕರಣವೂ ಕೂಡ ನಡೆದಿರುವುದು ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಮೇದಪ್ಪ, ಮಡಿಕೇರಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಅನಿತಾ, ಬಿಜೆಪಿ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿಯಾದ ಎಚ್ಎಂ ಮಧುಸೂದನ್ ಸೇರಿದಂತೆ ಬಿಜೆಪಿ ಪಕ್ಷದ ತಾಲೂಕು ಹಾಗೂ ಜಿಲ್ಲಾ ಮುಖಂಡರುಗಳು ಉಪಸ್ಥಿತರಿದ್ದರು. ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ಜೆಡಿಎಸ್ನ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಜೆಡಿಎಸ್ ಬಿಜೆಪಿ ಸೇರಿ ಈ ಹಗರಣದ ವಿರುದ್ಧ ಹೋರಾಟವನ್ನು ಮಾಡೋ ರೀತಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನಿಂದ ಮೈಸೂರು ಕಡೆ ಜಾಥಾ ಅಂತೇಳಿ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಸುಮಾರು ಸಿದ್ದರಾಮಯ್ಯನವರು ಸುಮಾರು 14 ಸೈಟ್ಗಳನ್ನು ಡಿನೋಟಿಫಿಕೇಷನ್ ಮಾಡಿ ಏನೇನೋ ದಾಖಲೆಗಳನ್ನು ಬಿದ್ದು ಇವತ್ತು ಅದನ್ನು ಅವರ NPSಗೆ ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅದು ಎಲ್ಲವೂ ಕೂಡ 2003ಯಲ್ಲಿ ಎಲ್ಲ ಕನ್ವರ್ಷನ್ ಆಗಿ ಮಾರಾಟನೂ ಕೂಡ ಆಗೋಗ್ತಿದೆ. ಕೆಲವು ಮನೆಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಆದರೂ ಈ 14 ಸೆಕ್ಟ್ನ ಹಂಗೇನೆ ರಿಸರ್ವೇಷನ್ ಇಟ್ಕೊಂಡು ಅದಾದ ನಂತರ ಅವರು 2013ನಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಏನು ಕ್ರಯಕ್ಕೆ ತಗೊಂಡಾಗಿ ರಿಜಿಸ್ಟರ್ ಮಾಡ್ತಾರೆ. ನಿಂಗೇನವರ ಮಗನಂತ ಗೌರ ಏನಾಗುತ್ತೆ ಮಾಡ್ಕೊಳ್ತಾರೆ. ತಗೊಂಡಾದ ನಂತರ ಅದನ್ನು ಪುನಃ ಮತ್ತೊಂದು ಬಾರಿಗೆ ಅದನ್ನು ಕನ್ವರ್ಷನ್ ಮಾಡಿದಾಗ ಆದೇಶವನ್ನು ಮಾಡಿ ಅದರಲ್ಲಿ ನಮಗೆ ಅವರಿಗೆ ಕೊಡಬೇಕಾದ ಶೇರ್ ಅಂತೇಳಿ 14 ಸೈಟನ್ನು ಗುಳುಮ್ ಮಾಡೋಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಏನು SC STಗಳಿಗೆ ಕೊಡಬೇಕಂತ ಹಣ ಸುಮಾರು 25,000 ಕೋಟಿ ರೂಪಾಯಿನ ಕೊಡಬೇಕು. ಅದನ್ನೆಲ್ಲ ಕೂಡ ವಿಧಿ ಬಾಧ್ಯಕ್ಕೆ ಡೈವರ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ಮಾಡಿದರೆ. ಅದರಲ್ಲಿ ಕೂಡ ವಾಲ್ಮೀಕಿ ಏನು ನಿಗಮ ಇದ್ದಾವೆ, ಆ ನಿಗಮದಿಂದಲೂ ಕೂಡ ಸುಮಾರು 197 ಕೋಟಿ ರೂಪಾಯಿ ದುರುಪಯೋಗ ಆಗಿದೆ. ಆದರೆ ನಮ್ಮ ಮುಖ್ಯಮಂತ್ರಿಗಳೇ ನಿಂತುಕೊಂಡೇ ಇರ್ತಾರೆ, ಅಷ್ಟಾಗಿಲ್ಲ, 89 ಕೋಟಿ ಮಾತ್ರ ಆಗಿದೆ ಅಂತ ಹೇಳಿದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆಗಿದ್ದಾಗ 89 ಕೋಟಿ ದುರುಪಯೋಗ ಆಗಿದೆ ಅಂತ ಅವರೇ ಡಿಕ್ಲೇರ್ ಮಾಡ್ತಾರೆ. ಆಗಿದ್ದಾಗ ದುರುಪಯೋಗ ಆಗಿದ್ದು ಸತ್ಯ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೇವೆ. ಯಾವುದೇ ನಮ್ಮ ನಿಗಮಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮಿನಿಮಮ್ 25 crores ಇದ್ದರೆ ಅವರೇ ಮಂತ್ರಿಗಳು ಮಾಡ್ತಾರೆ. ಮೋರ್ ದೆನ್ 25 crores ಇದ್ದಾಗ ಕ್ಯಾಬಿನೆಟ್ಗೆ ಬಂದು ಅದನ್ನು ಪಾಸ್ ಮಾಡೋದನ್ನು ಮಾಡಬೇಕಾಗ್ತದೆ. ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಉಳಿತಾಯ ಫೈನಾನ್ಸ್ ಮಿನಿಸ್ಟರ್ ಕೂಡ ಇವರೇ ಆದ್ರಿಂದ ಇದರಲ್ಲಿ ಕೂಡ ಭ್ರಷ್ಟಾಚಾರ ನಡೆಯೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಮಾಡ್ತಾಯಿದ್ದೇವೆ. 10ನೇ ತಾರೀಕು ನಮ್ಮ ಜಿಲ್ಲೆಯಿಂದ ಸುಮಾರು 3,000 ಜನ ಆ ಹೋರಾಟಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅದರ ಜೊತೆಗೆ ನಾವು 3 ದಿವಸನೂ ಕೂಡ ಕೊಡಗಿನಿಂದ 3 ದಿವಸ ಅಲ್ಲಿಗೆ ಜಾತಕ ಹೋಗುವಂಥ ವ್ಯವಸ್ಥೆಯನ್ನು ಕೂಡ
ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಡೆಯಿಂದ ಸುಮಾರು ಒಂದು 250-300 ಜನ ಹೋಗ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲವೂ ಕೂಡ ಇವತ್ತು ನಮ್ಮ ಜಾಥಾ ಮುಗಿಯೋದ್ರೊಳಗೆ ಅದರ ಜೊತೆ ಪ್ರತಿಭಟನೆ ಸಭೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ಈಗಾಗಲೇ ನಮ್ಮ ಗವರ್ನರ್ ಕೂಡ ಶೋಕಾಸ್ ನೋಟಿಸನ್ನು ಒಂದು ಕೊಟ್ಟಿದ್ದರೂ ಕೂಡ ಅದಕ್ಕೆ ಕ್ಯಾಬಿನೆಟಲ್ಲಿ ಅದಕ್ಕೆ ಕೊಡಬಾರ್ದು, ಎನ್ಕ್ವೈರಿ ಆಗಬಾರ್ದು ಅಂತ ಹೇಳ್ತಾ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಕೂಡ ಕೊಟ್ಟಂಥ ಸಂದರ್ಭದಲ್ಲಿ ಅದೇ ರೀತಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನ್ಯಾಚುರಲ್ ಜಸ್ಟಿಸನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ 2ನೇ ನೋಟಿಸನ್ನು ಕೊಡ್ತಾರೆ. 2ನೇ ನೋಟಿಸ್ ನಂತರ ಆಲ್ಮೋಸ್ಟ್ ಅವರಿಗೆ ಕನ್ವಿನ್ಸ್ ಆದರೆ ಅದನ್ನು ಸರ್ಕಾರಕ್ಕೆ ಕನ್ವೆನ್ಷನ್ ಏನು ಎನ್ಕ್ವೈರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರ ಮುಖಾಂತರ ಸತ್ಯ ಹೊರಗಡೆ ಬರುವಂಥ ಆಗ್ತದೆ. ಬೇರೆ ವಿಚಾರ ಯಾವುದೇ ಆದರೂ ಕೂಡ ಡಾಕ್ಯುಮೆಂಟಲ್ಲಿ ಸಿಗೋದಿಲ್ಲ. ಆದರೆ ಈ ಸೈಟ್ ಏನಿದೆ ಅದೆಲ್ಲವೂ ಡಾಕ್ಯುಮೆಂಟ್ ಪ್ರಕಾರ ಇದೆ. ಹಾಗಾಗಿ ಅವರು ದುರುಪಯೋಗ ಮಾಡಿದ್ದು ಸತ್ಯ ಅಂತೇಳಿ ಗೊತ್ತಾಗ್ತದೆ. ಅದರಿಂದ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯನ ಮಾಡ್ತಾರೆ. ಇರುವಾಗೆ ಕಳೆದ 3ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯ BJP ವತಿಯಿಂದ ಬೆಂಗಳೂರಿಂದ ಮೈಸೂರು ಚಲೋ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತವನ್ನು ಮಾಡ್ತಾ ಇದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಭ್ರಷ್ಟಾಚಾರಗಳ ಸರಮಾಲೆ ಈಗಾಗಲೇ ನೋಡಿದ್ದೇವೆ. ವಾಲ್ಮೀಕಿ ನಿಗಮದ ಹಗರಣಗಳು, ಸರ್ಕಾರದ ಒಂದು ನಿಗಮದ ಹಣವನ್ನು ಬೇಕಾದವರಂತ ಅವರ ಖಾತೆಗೆ ವರ್ಗಾಯಿಸಿಕೊಂಡಿರೋದು. ಅದನ್ನು ಬಿಟ್ಟು ಈಗ ಮೂಢ ಹಗರಣ, ಸ್ವತಃ ಮುಖ್ಯಮಂತ್ರಿಗಳೇ ಅವರ ಪತ್ನಿ ಹೆಸರಿಗೆ ಒಂದಷ್ಟು ಹಾಗೆ ಸೈಟ್ಗಳನ್ನು 14 ಸೈಟ್ಗಳನ್ನು ಖಾತೆ ವರ್ಗಾವಣೆ ಮಾಡಿಕೊಂಡಿರುವಂಥದ್ದು. ಅವರು ಏನು ಜನರ ಪರವಾಗಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು, ಅದನ್ನು ಬಿಟ್ಟು ಕೇವಲ ಅವರ ಅಭಿವೃದ್ಧಿಯನ್ನು ಮಾಡ್ಕೊಳ್ತಿದ್ದಾರೆ, ಸ್ವ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ಕೊಡಗು ಜಿಲ್ಲೆಯಿಂದ ಸುಮಾರು 250-300 ಸಂಖ್ಯೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಆ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ದೊಡ್ಡ ಸಂಖ್ಯೆಯಲ್ಲಿ ಹೋಗೋದ್ರ ಮುಖಾಂತರ ಇದರಲ್ಲಿ ಪಾಲ್ಗೊಂಡು ಕೂಡಲೇ ಸಿದ್ದರಾಮಯ್ಯನವರು ಸಂಬಂಧಪಟ್ಟ ಎಲ್ಲ ಯಾರ್ಯಾರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಎಲ್ಲರೂ ಸಹ ರಾಜೀನಾಮೆ ಕೊಡಬೇಕು, ಅವರು ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕಾಗಿ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೋಗ್ತಾ ಇದ್ದೇವೆ. ಅದೇ ರೀತಿ ನಾಡಿದ್ದು ಶನಿವಾರ 10ನೇ ತಾರೀಕು ಏನು ಸಂಖ್ಯೆ ಇದೊಂದು ದೊಡ್ಡ ಬೃಹತ್ ಸಮಾವೇಶ ನಡೀತದೆ. ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಅಮಿತ್ ಶಾ ಅವರು ಬರ್ತಾರೆ. ಆ ಕಾರ್ಯಕ್ರಮಕ್ಕೂ ಕೊಡಗಿನಿಂದ ಸುಮಾರು 3,000-4,000 ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಬೆಂಬಲ ನೀಡೋದ್ರ ಮುಖಾಂತರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಲಿಕ್ಕೆ ನಾವೆಲ್ಲ ಪಣತೊಟ್ಟು ಈ ಕಾರ್ಯಕ್ರಮಕ್ಕೆ ಇವತ್ತು ಪಾದಯಾತ್ರೆಗೆ ಒತ್ತಡ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಅನುಗ್ರಹ PU ಮತ್ತು ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಪರಿಷತ್ನ ಪದಗ್ರಹಣ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣ ವ್ಯಾಪ್ತಿಯಲ್ಲಿರುವ ಅನುಗ್ರಹ PU ಹಾಗೂ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಿದ ವಿದ್ಯಾರ್ಥಿ ಪರಿಷತ್ತು ಮತ್ತು ಪದಗ್ರಹಣ ಸಮಾರಂಭ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಕಲಾ ಶಿಕ್ಷಕರು ಆದ ಸಂಪನ್ಮೂಲ ವ್ಯಕ್ತಿ ಊರ ನಾಗೇಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ, ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು, ಪ್ರತಿಯೊಬ್ಬರೂ ಕೂಡ ಶಿಕ್ಷಣದ ಅವಧಿಯಲ್ಲಿ ಮುಂದೆ ಸಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಆಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ SK ಸತೀಶ್, ಪ್ರಾಂಶುಪಾಲರಾದ ಪ್ರೊಫೆಸರ್ HP ಲಿಂಗಮೂರ್ತಿ, ಉಪ ಪ್ರಾಂಶುಪಾಲೆ BN ಶ್ವೇತಾ, ಸಾಂಸ್ಕೃತಿಕ ಸಮಿತಿ ಸಂಚಾಲಕಿ ಪೃಥ್ವಿ, ವಿದ್ಯಾರ್ಥಿ ಸಮಿತಿ ಸಂಚಾಲಕಿ HL ಸೌಮ್ಯ ಉಪಸ್ಥಿತರಿದ್ದರು. ಶಿಶುವಾಗು ಸಸಿಯಾಗು, ಮನೆಗೆ ನೀ ಮಲ್ಲಿಗೆಯಾಗು, ಕಸಬರಗೆಯಾಗಿ ಇಳೆಗೆ ನೀ ಮಂಕುತಿಮ್ಮ ಅಂತ ನೋಡಿ. ಎಂಥ ಒಂದು ಸಾಲನ್ನ ಅವರು ಕೊಡ್ತಾರೆ ಅಂದರೆ, ಕನ್ನಡದ ಭಗವದ್ಗೀತೆಯಿಂದ ಹೆಸರಾದಂತಹ ಮಂಕುತಿಮ್ಮನ ಕಗ್ಗದಲ್ಲಿ ಕಸಬರಗೆಯಾಗಿ ಇಳೆಗೆ ನೀ ಮಂಕುತಿಮ್ಮ ಅಂತ. ಇಳೆ ಅಂದರೆ ಭೂಮಿ. ಈ ಭೂಮಿಗೆ ನಾವು ಏನಾಗಬೇಕಪ್ಪ ಅಂದರೆ ಕಸಬರಗೆ ಆಗಬೇಕಂತ. ಕಸಬರಿಕೆಯಿಂದ ನಾವು ಏನು ಕಲಿತೀವಿ? ನಾವೆಲ್ಲ ಹೇಳ್ತೇವೆ ಕಸಬರಿಕೆಯಿಂದ ನಾವು ಕಸ ಗುಡಿಸೋದು ಕಲಿತೀವಿ ಅಂತ. ಅಷ್ಟೇ ಅಲ್ಲ, ಕಸಬರಿಕೆ ಕಸ ಗುಡಿಸಿದ ಮೇಲೆ ಯಾರ ಕಣ್ಣಿಗಾದರೂ ಕಾಣ್ತಾ ಇರೋದು ಒಂದು ಮೂಲೆ ಹೋಗ್ಬೋದು. ಯಾರು ಕ್ಲೀನ್ ಮಾಡಿದ್ದು ನಾನು ಮಾಡಿದ್ದು ಎಲ್ಲ ಮುಂದೆ ಬರ್ತಾರೆ. ಕಸಬರಿಕೆ ಯಾವತ್ತೂ ಕಾಣಿಸ್ಕೊಳ್ಳೋದೇ ಇಲ್ಲ. ಈ ಭೂಮಿ ಮೇಲೆ ನೀನು ಕಸಬರಿಕೆಯಂತೆ ಕೆಲಸ ಮಾಡು ಅಂತ ಹೇಳಿ DVG ಅವರು ಒಂದು ಸಂದೇಶವನ್ನು ಕೊಡ್ತಾ ಹೋಗ್ತಾರೆ. ಎಂತಹ ಅದ್ಭುತವಾದ ಸಂದೇಶವನ್ನು ಕೊಡ್ತಾ ಹೋದ್ರು ಅಂತ ಹೇಳಿದ್ರೆ,
ಈ ರೀತಿಯಾಗಿ ಇಂದಿನ ಸಮಾಜಕ್ಕೆ, ಮುಂದಿನ ಯುವ ಪೀಳಿಗೆಗೆ ಇಂತಹ ಸಾಲುಗಳು ನಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಚೇತನವನ್ನು ನೀಡುತ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ನೀವು ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡು ಬಂದಿದ್ದೀರಾ. ಇಂತಹ ಸಂದೇಶಗಳ ಮುಖಾಂತರ ನಿಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಿ. ಅದಕ್ಕೋಸ್ಕರ ನಿಮ್ಮ ಜ್ಞಾನಕ್ಕೆ ದಾರಿ ಎಳೆಯಲಿಕ್ಕೆ, ಜ್ಞಾನವನ್ನು ಇಮ್ಮಡಿಗೊಳಿಸಲಿಕ್ಕೆ ನಿಮ್ಮ ಬೋಧಕರು ತಯಾರಾಗಿ ನಿಂತಿದ್ದಾರೆ. ಹೇಗೆ ಇರಬೇಕು ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು, ನಾವು ಶಿಕ್ಷಣವನ್ನು ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಹೇಗಿರಬೇಕು? ಅದಕ್ಕೆ ಒಬ್ಬರು ಹಿರಿಯರು ಹೇಳ್ತಾರೆ, ಮನಸ್ಸು ನುಡಿಯಾಗಬೇಕು, ದೇಹ ಗುಡಿಯಾಗಬೇಕು, ಮಾತು ನುಡಿಯಾಗಬೇಕು. ಮಡಿ ಅಂದ್ರೆ ನೀವು ಬೇರೆ ಅರ್ಥದಲ್ಲಿ ಕಲ್ಪಿಸ್ಕೊಳ್ಬೇಡಿ, ಯಾರನ್ನು ಮುಟ್ಟಿಸ್ಕೊಳ್ಳೋದ್ರೆ ಇರೋದು ಮಡಿ ಅಂತ ಅಲ್ಲ. ಮಡಿ ಅಂದ್ರೆ ಶುಚಿಯಾಗಬೇಕು. ಹಾಗೆ ಶುಚಿಯಾಗಬೇಕು. ಅದನ್ನೇ ಉಪನಿಷತ್ತು ಹೇಳಿದೆ, ದೇವೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಜಲೇ ದಗ್ನಾನಿ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆ. ನಿನ್ನ ದೇಹವೇ ದೇವಾಲಯ, ನಿನ್ನಲ್ಲಿರುವ ಅಜ್ಞಾನವೆಂಬ ನಿರ್ಮಾಲ್ಯವನ್ನು ತೆಗಿ, ನೀನು ಮಡಿಯಾಗ್ತೀಯ ಅಂತ ಹೇಳಿ. ಅದನ್ನೇ ಅಣ್ಣ ಬಸವಣ್ಣ ಹೇಳಿದ್ರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಅಂತ. ನಿನ್ನ ದೇಹ ಎಲ್ಲಿ ದೇವಸ್ಥಾನ ಕಟ್ಕೊಡಪ್ಪ, ನಿನ್ನ ಕಾಲೇ ಕಂಬ ಅಂತ ಹೇಳಿದ್ರು. ನೀನೇ ದೇವರು, ನಿನ್ನೊಳಗೆ ಗುಡಿ ಕಟ್ಟು ಅಂತ ಹೇಳುವಂತಹ ಅಣ್ಣ ಬಸವಣ್ಣನ ಮಾತು ಇವತ್ತಿಗೂ ಕೂಡ ಸದಾ ಹೆಸರಾಗಿದೆ. ಕಸ ಗುಡಿಸುವಂತ ಹಿಡಿಗಿಲು ಅಂತ ಹೇಳ್ತೀವಿ ಹಳ್ಳಿಗಳಲ್ಲಿ. ಪೊರಕೆ ಯಾವ ರೀತಿ ಶುಚಿ ಮಾಡ್ತದೆ, ಅದೇ ರೀತಿ ನಮ್ಮ ಮನಸ್ಸನ್ನ, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಶುಚಿಗೊಳಿಸಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅನ್ನೋದು. ಅಷ್ಟೇ ಅಲ್ಲ, ಮನಸ್ಸಿನ ಕೊಳೆಯನ್ನು ತೆಗೆಯುವುದರ ಜೊತೆಗೆ ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಕೊಳೆಯನ್ನು ತೆಗೆಯೋದಕ್ಕೂ ಕೂಡ ಈ ಪೊರಕೆ ಸಹಾಯ ಮಾಡ್ತದೆ. ನಮ್ಮ ಪರಿಸರವನ್ನ ಶುದ್ಧವಾಗಿ ಇಟ್ಕೋಬೇಕಾದ್ರೆ, ಪರಿಸರವನ್ನ ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯದಾಗಿ ಹಸನಾಗಿ ಇಟ್ಕೋಬೇಕು ಅಂತಂದ್ರೆ ಪೊರಕೆ ಅತ್ಯಂತ ಒಂದು ಉತ್ತಮವಾದಂತಹ ಒಂದು ವಸ್ತು ಅನ್ನೋದನ್ನ ಬಹಳ ವಿಶದವಾಗಿ ಅದನ್ನ ಅಜ್ಞಾನವನ್ನ ಹೋಗಲಾಡಿಸಿ ಎಲ್ಲರೂ ಒಳ್ಳೆಯ ಸುಜ್ಞಾನದ ಕಡೆಗೆ ತೆರಳಿ ಅನ್ನುವಂತ ಒಂದು ಮಾತನ್ನ ತಿಳಿಸಿದ್ದಾರೆ. ಈ ರೀತಿ ಬಹಳ ಅರ್ಥಪೂರ್ಣವಾಗಿ ಅನೇಕ ವಿಷಯಗಳನ್ನ ವಿದ್ಯಾರ್ಥಿಗಳ ಮುಂದೆ. ಅದೇ ರೀತಿ ಕುವೆಂಪು ಒಂದು ಮಾತನ್ನ ಹೇಳಿದ್ದಾರೆ, ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಭತ್ತಗಳನ್ನ ತುಂಬುವಂತ ಚೀಲ ಹಾಕಬಾರ್ದು, ಭತ್ತವನ್ನ ಬೆಳೆಯುವಂತ ಗದ್ದೆ ಆಗ್ಬೇಕು ಅನ್ನುವಂಥದ್ದು. ಅಂದ್ರೆ ಸದಾ ಜ್ಞಾನವನ್ನ, ಭತ್ತ ಬೆಳೀತಾ ಇರಬೇಕು, ಹಸನಾದಂತ ಒಳ್ಳೆ ಉತ್ತಮವಾದಂತ, ಇವತ್ತು ನಾವು ಎಲ್ಲ ಬೇರೆ ಬೇರೆ ಹೆಸರಿನ ಭತ್ತಗಳನ್ನ ಕೇಳ್ತೀವಿ. ಆ ಹೆಸರು ನಮ್ಮ ಹಿಂದಿನಿಂದ ನಾವು ಕೇಳಿಲ್ಲ, ಆ ರೀತಿಯಾದಂತಹ ಒಂದು ಹೆಸರನ್ನ ಕೇಳ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಇರುವಂತಹ ಒಂದು ಕೊಳೆಯನ್ನ ತೆಗೆದು, ಆ ಕೆಸರಿನಿಂದ ಕಮಲ ಯಾವ ರೀತಿ ಬರ್ತದೆ, ಕಮಲ ತಾವರೆ ಕೇಳಿದ್ರಲ್ವ, ಅಂತ ಒಂದು ಕೆಸರಿನಿಂದ ಬರುವಂತ ತಾವರೆಯಿಂದ ಜೀವನ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಎಚ್ಎಂ ರಘುಕೋಟಿ, ಕುಶಾಲನಗರ. ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ದೇಶಭಕ್ತಿ ಗೀತ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಥಮಿಕ ಹಂತದಿಂದಲೇ ಇಂದು ಮಕ್ಕಳಲ್ಲಿ ದೇಶಾಭಿಮಾನ, ದೇಶಭಕ್ತಿ, ದೇಶಪ್ರೇಮವನ್ನು ಬೆಳೆಸಬೇಕಿದೆ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಸರ್ವರನ್ನು ಪ್ರೀತಿಸುವ, ಗೌರವಿಸುವ ಮನೋಭಾವವನ್ನು ಬೆಳೆಸುವ ತುರ್ತು ವರ್ತಮಾನದಲ್ಲಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅಭಿಪ್ರಾಯಪಟ್ಟರು. ಆಲೂರು ತಾಲೂಕು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ವತಿಯಿಂದ ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ದೇಶಭಕ್ತಿ ಗೀತಗಾಯನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಗಾಯನ ಸ್ಪರ್ಧೆಯಲ್ಲಿ ಭೈರಾಪುರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಂಎಲ್ ಎಲಿಜಬೆತ್ ಹಾಗೂ ಮಕ್ಕಳು, ಭೈರಾಪುರ ಬೆತಸ್ತ ಮಾಡೆಲ್ ಶಾಲೆಯ ಜಿಕೆ ಶಿಲ್ಪಕೃತಿ ಹಾಗೂ ಮಕ್ಕಳು, ಎಚ್ಎನ್ ಸೌಮ್ಯ, ಚಂದ್ರು ಪಿ ಹಾಗೂ ಮಕ್ಕಳು, ಇನ್ಸ್ಪೈರ್ ಶಾಲೆಯ ಅನೀಸ್ ಬಿವಿ ಹಾಗೂ ಮಕ್ಕಳು, ಕೆಪಿಎಸ್ ರಾಯರಕೊಪ್ಪಲಿನ ಹಾಲಪ್ಪ ಹಾಗೂ ಮಕ್ಕಳು, ವಾಟೆಹೊಳೆ ಶಾಲೆಯ ಮೆಹರಾ ಬಾನು ಹಾಗೂ ಮಕ್ಕಳು, ಹೊನ್ನೆಹಳ್ಳಿ ಕೂಡಿಗೆ ಪ್ರೌಢಶಾಲೆಯ ರೇಷ್ಮಾ ಹಾಗೂ ಮಕ್ಕಳು, ಜಿಎನ್ ಎಚ್ಪಿಎಸ್ ಆಲೂರಿನ ಕೆಎಲ್ ವೆಂಕಟರಂಗಯ್ಯ ಹಾಗೂ ಮಕ್ಕಳು, ಮಗ್ಗೆ ಸೆಂಟ್ ಕ್ಲೇವಿಯಸ್ ಶಾಲೆಯ ಪುಷ್ಪಾ ಕೆ ಹಾಗೂ ಮಕ್ಕಳು, ಮರಸು ಹೊಸಹಳ್ಳಿ ಎಂಡಿಆರ್ಎಸ್ ಶಾಲೆಯ ಕಾವ್ಯ ಎನ್ಜೆ ಹಾಗೂ ಮಕ್ಕಳು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಲತಾ ಪಿ ಹಾಗೂ ಮಕ್ಕಳು, ಭೈರಾಪುರ ಎಸ್ವಿ ಕಾನ್ವೆಂಟಿನ ದೇವರಾಜು ಹಾಗೂ ಜಯಂತಿ ಹಾಗೂ ಮಕ್ಕಳು, ರಾಯರಕೊಪ್ಪಲು ವಿವೇಕಾನಂದ ಶಾಲೆಯ
ಎನ್ಆರ್ ಶಿವಶಂಕರ್ ಹಾಗೂ ಮಕ್ಕಳು, ಕಣತೂರು ಶಾಲೆಯ ನಯನ ಹಾಗೂ ಮಕ್ಕಳು ಮತ್ತು ತಾಳೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಹನಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನಲ್ಲಿ ಮಳೆಗಾಳಿಗೆ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಹಾರ ಕಿಟ್ ವಿತರಿಸಿದರು. ಆಶಾ ಕಿರಣ ಕಲಾ ಟ್ರಸ್ಟ್ ಇವರಿಂದ ಬಿದ್ದು ಹೋಗಿರುವ ಮನೆಯ ಕುಟುಂಬಸ್ಥರಿಗೆ ಹಾಗೂ ಟಾರ್ಪಲ್ ಮನೆಯಲ್ಲಿರುವ ಕುಟುಂಬಸ್ಥರಿಗೆ ಹಾಗೂ ಮನೆ ಬಿರುಕು ಬಿಟ್ಟು ಬಿದ್ದು ಹೋಗುವ ಹಂತದಲ್ಲಿರುವ ಕುಟುಂಬಸ್ಥರುಗಳಿಗೆ ಹಾಗೂ ಅನಾರೋಗ್ಯ ಪೀಡಿತರಿಗೆ ಇವರೆಲ್ಲರಿಗೂ ಒಟ್ಟು 27 ಕುಟುಂಬಸ್ಥರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರ ಹತ್ತಿರ ಕೊಡಲಾಯಿತು. ರಾಮನಹಳ್ಳಿ, ಎಳನೀರುಗುಂಡಿ, ನಂದಿಗುದ್ದ, ಚನ್ನಾಪುರ ಹಾಗೂ ಹಿರಿಕರ, ಬಿಳಿಕಟ್ಟೆ, ವನಹಳ್ಳಿ ಮತ್ತು ಶುಂಠಿ ಗ್ರಾಮಗಳಿಗೆ ಒಟ್ಟು 27 ಕುಟುಂಬಸ್ಥರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ಆಶಾ ಕಿರಣ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ಮಾಲತಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ರಂಗಗೀತ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಜಾನಪದ ಕಲೆಗಳು ಹಾಗೂ ರಂಗಗೀತೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ಗ್ರಾಮೀಣ ಪ್ರದೇಶದ ರೈತರ ಜೀವನದ ಚೈತನ್ಯ ಶಕ್ತಿಯಾಗಿವೆ ಎಂದು ಮಹಿಳಾ ಹೋರಾಟಗಾರ್ತಿ, ಸಮಾಜ ಸೇವಕಿ ಹಂಪಾಪುರ ಸ್ವರೂಪರಾಣಿ ಅವರು ಹೇಳಿದರು. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಸ್ನೇಹಜೀವಿ ಜಾನಪದ ಗಾಯಕರು ಹಾಗೂ ವಾದ್ಯಗೋಷ್ಠಿ ಕಲಾ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ಕಲಾ ಪರಿಷತ್ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ರಂಗಗೀತೆ ಗಾಯನ ಸ್ಪರ್ಧೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಆಯೋಜಿಸಿದ್ದ ಸನ್ಮಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಮಾತನಾಡಿ, ರಂಗಭೂಮಿ ಕಲೆಗಳ ಉತ್ತೇಜನಕ್ಕೆ ಪ್ರೋತ್ಸಾಹ ನೀಡಿ ರಾಜ್ಯ ಮಟ್ಟದ ರಂಗಗೀತೆ ಸ್ಪರ್ಧೆಯನ್ನು ಆಯೋಜಿಸಿರುವ ಸ್ನೇಹಜೀವಿ ಜಾನಪದ ಗಾಯಕರು ಮತ್ತು ವಾದ್ಯಗೋಷ್ಠಿ ಕಲಾವಿದರ ಸಂಘದ ಸಾಹಸವನ್ನು ಶ್ಲಾಘಿಸುವುದಾಗಿ ತಿಳಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದರು. ಸಂಘದ ಅಧ್ಯಕ್ಷ ಚೌಡನಹಳ್ಳಿ ಪುಟ್ಟರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು, ಸಮಾಜ ಸೇವಕ ಶೀಳನೆರೆ ಸಿದ್ದೇಶ್, ಜೈ ಭುವನೇಶ್ವರಿ ರಂಗಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆಎನ್ ತಮ್ಮಯ್ಯ, ಡಾಕ್ಟರ್ ರಾಜಕುಮಾರ ಕಲಾ ಸಂಘದ ಅಧ್ಯಕ್ಷ ದೇವರಾಜು, ರವಿ ಶಿವಕುಮಾರ್, ಕಮಲಾಕ್ಷಿ, ನಾಗರಾಜು, ಜಯಶ್ರೀ ಚಿಮ್ಮಲ್, ಚಿಕ್ಕಗಾಡಿನಹಳ್ಳಿ ರೇಣುಕಾ, ಜಯಲಕ್ಷ್ಮಿ, ಸರಸ್ವತಿ, ಸಿದ್ದರಾಜು, ಕಟ್ಟಹಳ್ಳಿ ಲಿಂಗಪ್ಪ, ಹರಿಹರಪುರ ಮಹದೇವಗೌಡ ಸೇರಿದಂತೆ ನೂರಾರು ಕಲಾವಿದರು ಹಾಗೂ ಕಲಾ ಪ್ರೇಮಿಗಳು ಭಾಗವಹಿಸಿದ್ದರು. ಹೋಗ್ಬೇಕು ಅನ್ನೋ ಒಂದು ನಿಯಮ ಅಲಿಖಿತ ಸಂವಿಧಾನದಂತೆ ಈ ದೇಶದಲ್ಲಿ ಇತ್ತು. ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಹೇಳ್ಕೊಳ್ಳುವಂತಹ ಬಡತನ ಇರಲಿಲ್ಲ, ಆದರೆ ಬಡ ದೇಶ ಅಂತ ಕರಿತಿದ್ರು. ಈಗ ನಮ್ಮ ಮುಂದೆ ಹುಟ್ಟಿದ ಮಕ್ಕಳ ಪ್ಯಾಕೇಜ್ ಲಕ್ಷಾನುಗಟ್ಟಲೆ, ಆದರೆ ಯಾರಿಗೂ ಒಂದು ತನ್ನ ಹಾಕಲ್ಲ ಅಥವಾ ಕೈ ಎತ್ತಿ ದಾನ ಧರ್ಮ ಮಾಡಲ್ಲ. ಯಾಕಂದ್ರೆ ದುಡ್ಡು ಬಂತು, ಸಂಸ್ಕಾರ ಹೋಯ್ತು. ಸಂಸ್ಕಾರ ಎಲ್ಲಿದೆ ಅಂದ್ರೆ ಇಂತಹ ಯಾರಲ್ಲಿ ಕಲೆ ಇದೆಯೋ, ಯಾರಲ್ಲಿ ಸಂಗೀತವಿದೆಯೋ, ಯಾರಲ್ಲಿ ಸೃಜನಶೀಲತೆ ಇರುತ್ತೋ, ಯಾರಲ್ಲಿ ಕೃಷಿ ಇರುತ್ತೋ, ಯಾರು ದನಕರುಗಳನ್ನ ಗೋವುಗಳನ್ನ ಸಾಕ್ತಿವೋ ಅಂಥವರಲ್ಲಿ ಮಾತ್ರ ಸಂಸ್ಕಾರ ಇರಕ್ಕೆ ಸಾಧ್ಯ. ಅಂಥವರು ಮಾತ್ರ ಮಾತೆಯರ್ಯಾರು, ಹಿರಿಯರ್ಯಾರು, ಮಕ್ಕಳ್ಯಾರು ಅಂತ ಗುರುತಿಸುವಂತಹ ಸಾಮರ್ಥ್ಯವನ್ನ ಪಡೆಯಲಿಕ್ಕೆ ಸಾಧ್ಯ. ನನ್ಗೆ ತುಂಬಾ ಹೆಮ್ಮೆ ಆಗತ್ತೆ, ನಾವಿಬ್ರು ಅಣ್ಣ ತಮ್ಮಂದ್ರು. ನಾವು ಕೃಷ್ಣರಾಜನ ನಗರದವರು, ನೀವು ಪೇಟೆಯವರು, ಒಂದೇ ಮನೆಯ ಮಕ್ಕಳು ಅಲ್ವಾ? ನಾಲ್ವಡಿ ಕೃಷ್ಣರಾಜರು ಒಟ್ಟಿಗೆ 2 ನಗರಗಳನ್ನ ಯೋಜನೆ ಮಾಡಿಕೊಂಡಿದ್ರ ಪರಿಣಾಮ ನಾವಿಬ್ರು ಇಲ್ಲಿ ಸೇರಿದ್ದೀವಿ. ಅಂತಹ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಒಡನಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ತಾವೆಲ್ಲ ನನ್ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೀರಿ. ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಲಿ, ಅದು ಯಾವಾಗಲೂ ಈ ಸಂಘ ಬೆಳೀಲಿ ಅಂತ ಹೇಳಿ ನನ್ನ ಪರವಾಗಿ ಮತ್ತೆ ಈ ತಾಲೂಕಿನ ಜನತೆ ಬರೋದು ಆಶೀರ್ವಾದ ಮಾಡಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಈ ಸಂಘದ ಪರವಾಗಿ. ಆಮೇಲೆ ಪತ್ರಕರ್ತರುಗಳ ಸಹಕಾರ ಜಾಸ್ತಿ ಸಿಗ್ತಾ ಇದೆ, ಅದು ಇನ್ನೂ ಹೆಚ್ಚಿನ ಸಹಕಾರ ಕೊಡಿ ಅಂತ ಹೇಳ್ತಾ ಎಲ್ಲರೂ ಒಂದ್ಸಲ ಮಾತುಕೊಳ್ತೀನಿ. ಸನ್ಮಾನ ಅನ್ನೋ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಆಕಸ್ಮಿಕವಾಗಿ ಬಂದಿದ್ದು. ನನ್ನ ಕ್ಲಾಸ್ಮೇಟ್ ಸರಸ್ವತಿ ಇರಲಿಲ್ಲ ಅಂತ ಅನ್ಕೊಂಡಿದ್ದೀನಿ, ಜಯಲಕ್ಷ್ಮಿ ಇವೆಲ್ಲ ನಾವು ಒಟ್ಟಿಗೆ ನಮ್ಮ ಶೇಡ್ನಲ್ಲಿ ಓದ್ಬೋದು. ನನಗೊಂದು ಖುಷಿಯಾಗಿದ್ದ ವಿಚಾರ ಏನಂದರೆ, ದೇಶಿ ತಳಿ ಅಂತ ಹೇಳಿದ್ರು ಮೇಡಮ್. ನಾನು ಹುಟ್ಟುತ್ತಾ ದೇಶಿ ತಳಿ ಹಸುಗಳ ಜೊತೆ ಬೆಳೆದವರು. ಯಾಕೆಂದರೆ ನಮ್ಮ ಮನೆಯಲ್ಲಿ ಇವತ್ತು ಸಹ ಹೊಲ ಒಳಕ್ಕೆ
ನಮ್ಮ ನಾಡಸುಗಳನ್ನೇ ಬಳಸ್ತಾರೆ. ನಾನು ನನ್ನ ತಮ್ಮಗೆ ಹೇಳ್ತೀನಿ, ಟ್ಯಾಕ್ಟರ್ಲಿ ಉಳಿಸ್ಬೇಕಣ್ಣ ಅಂತ ಅಂದ್ರೂ ಟ್ಯಾಕ್ಟರ್ ಬಡಕಣೋ, ಕೆಲವು ಆಪು ಗದ್ದೆಗಳಾದ್ರೆ ಎತ್ತಿ ಎಳೆಯಲ್ಲ, ಹಂಗಾಗಿ ಟ್ಯಾಕ್ಟರ್ ಉಳಿಸ್ತೀನಿ ಅಂತಂದ್ರು ಹಂಗೂ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿನಿತ್ಯ ಮೇಡಮ್ ನಮ್ಮ ಮನೆಯಲ್ಲಿ ಇವತ್ತು ನಾವು ಉಪಯೋಗಿಸೋದು ದೇಸಿ ತಳಿ ಹಸುವಿನ ಹಾಲು. ವ್ಯಾವಹಾರಿಕವಾಗಿ ಇಲಾಖೆಯ ಎರಡಿದೆ, ಅದನ್ನು ಕರೆದು ಡೈರಿಗೆ ಹಾಕ್ತೀವಿ ಜೀವನ ಮಾಡೋದಕ್ಕೆ. ನಾವು ಇದು ದೇಸಿ ತಳಿ ಹಸು ಹಾಲನ್ನು ಕುಡಿತಾ ಇದ್ವಿ. ಸನ್ಮಾನ್ಯ ಶ್ರೀಮತಿ ಸ್ವರೂಪ್ ರಾಣಿಯವರು ಈ ದೇಸಿ ತಳಿ ಹಸುಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಬಹಳ ಸೊಗಸಾಗಿ ಮಾತಾಡಿದ್ದಾರೆ. ಶ್ರೀಮತಿ ಸ್ವರೂಪ್ ರಾಣಿ ಮೇಡಮ್ ಅವರೇ, ಇವರ ಪತಿಯಾದ ಶ್ರೀ ಮಧುಸೂದನ್ ಸರ್ ಅವರೇ, ನಮ್ಮ ಗುರುಗಳು ಸುನೀಲ್ ಕುಮಾರ್ ಸರ್ ಅವರೇ, ದೇವರಾಜಣ್ಣ ಅವರೇ, ನಮ್ಮ ತಾಲೂಕಿನಲ್ಲಿ ಏನಾದರೂ ಈ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಉಳಿದಿದೆ ಅಂತ ಹೇಳಿದ್ರೆ ನಮ್ಮ ತಮ್ಮಯ್ಯ ಸರ್ ಅಂದ್ರೆ ಒಂದು ನಾಟಕ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಒತ್ತಾಯಿಸಿದ್ದಾರೆ. ಕುಶಾಲನಗರ ಅನುಗ್ರಹ PU ಮತ್ತು ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಪದಗ್ರಹಣ ಸಮಾರಂಭ ನಡೆಯಿತು. KR ಪೇಟೆ ಪಟ್ಟಣದ ರಾಮದಾಸ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ರಂಗಗೀತೆ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಗಳ ಕಾರುಣ್ಯ ಹಾರೈಕೆ.